ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಗೈಸ್ ಎಲ್ಲರಿಗೂ ಗುಜರಾತ್ ಟೈಟನ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಗುರು, ಮುಂಬೈ ಇಂಡಿಯನ್ಸ್ ಅವರು ಅಹಮದಾಬಾದ್ ಕೋಟೆನ ಬೇಚಕ್ಕೆ ಇನ್ನೂ ಆಗಿಲ್ಲ. 4 ಮ್ಯಾಚು ಸೋತಿರ್ತಾರೆ. ಅಂದರೆ ಗುಜರಾತ್ ಟೈಟನ್ಸ್ ಅವ್ರು ಯಾವಾಗ ಬಂದರು IPLಗೆ ಎಂಟ್ರಿ ಕೊಟ್ಟರು ಅವಾಗ್ಲಿಂದನೂ ಸೋಲ್ತಾನೆ ಇದ್ದಾರೆ. ಮುಂಬೈ ಇಂಡಿಯನ್ಸ್ ಅವ್ರು ಇದೊಂಥರ ಬೇಜಾರಾಗತ್ತೆ ಗುರು. ನಾನು ಈ ಸತಿನಾರು ಅಹಮದಾಬಾದ್ ಕೋಟೆನ ಭೇದಿಸ್ತಾರೇನೋ ಅಂತ ಅಂದ್ಕೊಂಡೆ, ಬಟ್ ಭೇದಿಸಿಲ್ಲ. ಅದ್ರ ಬಗ್ಗೆ ಮಾತಾಡ್ತೀನಿ ಗುರು. ಇವತ್ತು GT ಅವರು ಸ್ಟಾರ್ಟಿಂಗ್ ಬ್ಯಾಟಿಂಗ್ ಆಡ್ತಾರೆ. ಇವ್ರದ್ದು ಓಪನಿಂಗ್ ಪಾರ್ಟ್ನರ್ಶಿಪ್ ಸಖತ್ತಾಗಿ ಬರೋದು ಗುರು. ಗಿಲ್ಲು ಮತ್ತು ಸಾಯಿ ಸುದರ್ಶನ್ ಅವ್ರು ಸಖತ್ತಾಗಿ ಆಡ್ತಾರೆ. ಸಾಯಿ ಸುದರ್ಶನ್ ಅವ್ರ ಕನ್ಸಿಸ್ಟೆನ್ಸಿ ಎಟ್ ಇಟ್ಸ್ ಪೀಕಲ್ಲಿ ಇದೆ ಗುರು. 27 ಇನ್ನಿಂಗ್ಸಲ್ಲಿ ಒಂದೇ ಸತಿ 0-9 ಔಟೇ ಆಗಿದ್ದಾರೆ. ಇನ್ನೆಲ್ಲ ಅಬೌಟ್ ಏನಿದೆ, ಕನ್ಸಿಸ್ಟೆಂಟ್ ಪ್ಲೇಯರ್ ಗುರು ಸಾಯಿ ಸುದರ್ಶನ್ ಅವರು. ಗಿಲ್ಲು ಮತ್ತು ಸಾಯಿ ಸುದರ್ಶನ್ ಅವರು ಪವರ್ ಪ್ಲೇನ ಸಖತ್ತಾಗಿ ಹ್ಯಾಂಡಲ್ ಮಾಡ್ತಾರೆ. ಬೋಲ್ಟ್ ಮತ್ತು ದೀಪಕ್ ಚಹರ್ ಇದ್ದಾಗ ಅವರು ಆ್ಯಸ್ ಯೂಶುವಲ್ ಪವರ್ ಪ್ಲೇಯಲ್ಲಿ ವಿಕೆಟ್ ತೆಗಿತಾರೆ, ಆದರೆ ಅವ್ರು ವಿಕೆಟ್ ಕೊಡಲ್ಲ. ಸಖತ್ತಾಗಿ ಆಡ್ತಿರ್ತಾರೆ ಗುರು ಗಿಲ್ಲು ಮತ್ತು ಸಾಯಿ ಸುದರ್ಶನ್ ಅವರು. ಆಮೇಲೆ ಗಿಲ್ ಔಟ್ ಆದಮೇಲೂ ಸಹ ನಮ್ಮ ಬಟ್ಲರ್ ಸಹ ಚೆನ್ನಾಗಿ ಆಡ್ತಾರೆ. ಆ ಟೈಮಲ್ಲಿ ನೋಡಿದಾಗ 230 ಹೊಡಿತಾರೆ ಅಂತ ಅನ್ಕೋಬಿಟ್ಟೆ ಬಟ್ಲರ್ ಅವ್ರು ಆಡ್ತಿದ್ದಾಗ. ಶುಭ್ಮನ್ ಗಿಲ್ ಅವ್ರ ವಿಕೆಟ್ನ ಹಾರ್ದಿಕ್ ಪಾಂಡ್ಯ ಅವ್ರು ತೆಗಿತಾರೆ. ಶಾರ್ಟ್ ಬಾಲ್ ಪುಲ್ ಮಾಡೋಕೆ ಹೋಗಿ ಔಟ್ ಆಗ್ತಾರೆ. ಕ್ಯಾಚ್ನ ಸಖತ್ತಾಗಿ ನಮನ್ ದಿಯರ್ ಅವ್ರು ಹಿಡಿತಾರೆ. ಇನ್ನು ಜೋಸ್ ಬಟ್ಲರ್ ಅವ್ರಿಗೂ ಸಖತ್ತಾಗಿ ಕಾಣ್ತಿರ್ತಾರೆ. ಮುಜೀಬುರ್ ರೆಹಮಾನ್ ಸ್ವಲ್ಪ ಬ್ಯಾಟ್ಸ್ಮನ್ ಇಂದ ದೂರ ಇರ್ತಾರೆ. ಅದು ಎಡ್ಜಾಗಿ ರೈಲೆ ರಿಕಲ್ಟನ್ ಅವರು ಕ್ಯಾಚ್ ಹಿಡಿತಾರೆ. ಆಮೇಲೆ ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ಯಾರಿಂದನೂ ಬರಲ್ಲ. ನಮ್ಮ ರುದರ್ ಫೋರ್ಡ್ ಅವರು 11 ಬಾಲ್ಗೆ ಒಂದು 18 ರನ್ ಹೊಡಿತಾರೆ. ಬಿಟ್ಟರೆ ರಶೀದ್ ಖಾನ್ ಅವರು ಒಂದು 6 ಹೊಡಿತಾರೆ ಗುರು. ಆ 6 ನೋಡೋಕೆ ಮಾತ್ರ ಸಖತ್ತಾಗಿರುತ್ತೆ. ಚೌಟಿ ಏಟು ಸಖತ್ತಾಗಿ ಹೊಡಿತಾರೆ ಅವರು ಗುರು. ಅಂದರೆ ಇವತ್ತು ನಮ್ಮ ಗುಜರಾತ್ ಟೈಟನ್ಸ್ ಅವರು ಸಖತ್ತಾಗಿ ಆಡಿದ್ರು, ನೀಟಾಗಿ ಆಡಿದ್ರು, ಒಂದು ಪಕ್ಕಾ ಪ್ಲ್ಯಾನ್ ಇತ್ತು. ಬಟ್ ನನಗೆ ಇವತ್ತು ವಿಘ್ನೇಶ್ ಪುತ್ತೂರ್ ಅವ್ರನ್ನ ಯಾಕೆ ಆಡಿಸಿಲ್ಲ ಅಂತ ಡೌಟ್ ಬಂತು. ಸುಮ್ಮನೆ ಮುಜೀಬುರ್ ರೆಹಮಾನ್ ಆಡಿಸೋದ್ ಬದಲು ಆಡಿಸ್ಬೋದಿತ್ತಪ್ಪ ಲೆಕ್ಕದಲ್ಲಿ. ವಿಲ್ ಜಾಕ್ಸ್ ಅವ್ರು ಆಡಿದ್ರೆ ಒಂಥರ ಇರ್ತಿತ್ತು ಏನೋ ಒಂದು. ಗುಜರಾತ್ ಟೈಟನ್ಸ್ ಮೇಲೆ ಸೆಂಚುರಿ ಸಹ ಹೊಡೆದಿದ್ರು. ರಶೀದ್ ಖಾನ್ ಅವ್ರಿಗೆ ನಾಯಿ ಹೊಡೆದಂಗೆ ಹೊಡೆದಿದ್ರು. ಏನಕ್ಕೆ ಆಡಿಸ್ಲಿಲ್ಲ ಅಂತ ನನಗೂ ಗೊತ್ತಾಗಲಿಲ್ಲ ವಿಘ್ನೇಶ್ ಪುತ್ತೂರ್ ಅವ್ರನ್ನ ಇವತ್ತು ಗುರು. ಆಮೇಲೆ ಇವರು ಸತ್ಯನಾರಾಯಣ್ ರಾಜು ಒಂಚೂರು ಸ್ಟ್ರಗಲ್ ಸಹ ಮಾಡ್ತಾಯಿದ್ರು. ಸ್ಟಾರ್ಟಿಂಗು ಕಲಿಯೋದಿರತ್ತೆ, ಬಟ್ ಕಲಿಯೋ ಜಾಗ ಅಲ್ಲ ಗುರು ಇಲ್ಲಿ IPL. ಪರವಾಗಿಲ್ಲ, ಆದರೂ ಬೂಮ್ರಾ ಅವ್ರು ಬಂದರೆ ಮುಂಬೈ ಇಂಡಿಯನ್ಸ್ ಅವ್ರಿಗೆ ಬೌಲಿಂಗ್ ಪಕ್ಕಾ ಸಾರ್ಟ್ ಔಟ್ ಆಗುತ್ತೆ ಅನ್ಸುತ್ತೆ. ಬಟ್ ಇದು ಟಾರ್ಗೆಟು ಚೇಸ್ ಮಾಡೋ ಸ್ಕೋರೆ ಗುರು. 196 ರನ್ ಆರಾಮ್ಸಾಗಿ ಚೇಸ್ ಮಾಡೋ ಸ್ಕೋರೆ. ಬಟ್ ಅಹಮದಾಬಾದ್ ಗ್ರೌಂಡಲ್ಲಿ ಒಂಚೂರು ಕಷ್ಟ ಗುರು. ಇವತ್ತು ಗುಜರಾತ್ ಟೈಟನ್ಸ್ ಎಲ್ಲ ಬೌಲರು ಸಹ ಪಿಚ್ಚಿಗೆ ಹೊಡಿತಿದ್ರು. ಸ್ಟಾರ್ಟಿಂಗ್ ಗುರು ರೋಹಿತ್ ಶರ್ಮಾ ಅವರು 1-2 4 ಹೊಡಿತಾರೆ. ಆಮೇಲೆ ನಮ್ಮ ಮೊಹಮ್ಮದ್ ಸಿರಾಜ್ ಅವರು ಡ್ರೀಮ್ ಡೆಲಿವರಿ ಗುರು. ಅದು ಆಫ್ ಸ್ಟಂಪ್ ಎಗ್ರೋಗತ್ತೆ, ಅದು ಸಕ್ಕತ್ತಾಗಿತ್ತು. ಅವರು ಸ್ಕ್ರಾಂಬಲ್ ಸೀಮಲ್ಲಿ ಮಾಡಿದ್ದು ಪ್ಯಾಡು ಮತ್ತು ಬ್ಯಾಟ್ ಮಧ್ಯೆ ಹೋಯ್ತು ಅವರು. ಆ ಡೆಲಿವರಿ ಮಾತ್ರ ಒಂದು ಫಾಸ್ಟ್ ಬೌಲರ್ಗೆ ಒಂದು ಒಳ್ಳೆ ಹ್ಯಾಪಿನೆಸ್ ಸಿಕ್ಕಿರೋದು ಗುರು ಆ ಥರ ವಿಕೆಟ್ ಸಿಕ್ತಾಗ. ಇನ್ನು ರೈಲೆ ರಿಕಲ್ಟನ್ ಅವ್ರು ಒಂದು 4 ಹೊಡಿತಾರೆ. ಅವ್ರ ವಿಕೆಟ್ನ ಸಹ ಮೊಹಮ್ಮದ್ ಸಿರಾಜ್ ಅವರೇ ತೆಗಿತಾರೆ. ವಿಕೆಟ್ಲೆ ಅವರೇ ಔಟ್ ಆಗಿಬಿಡ್ತಾರೆ ಗುರು. ಸ್ವಲ್ಪ ಡಿಕಾಕ್ ಅವ್ರ ಥರನೇ ಔಟೇ ಆಗ್ತಿದ್ದಾರೆ ಗುರು ಇವರು. ಏನಕ್ಕೆ ಅಂತ ಗೊತ್ತಿಲ್ಲ. ತಿಲಕ್ ವರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಇದ್ದಾಗ ಮುಂಬೈ ಇಂಡಿಯನ್ಸಲ್ಲಿ ಒಂದು ಹೋಪ್ ಇರತ್ತೆ ಗುರು. ತಿಲಕ್ ವರ್ಮಾ ಅವರು ನೀಟಾಗಿ ಆಡ್ತಿರ್ತಾರೆ. ಸ್ಟ್ರೈಕ್ ರೇಟ್ ಅಷ್ಟಿಲ್ಲ, ಅವ್ರಿಗೆ ಅಷ್ಟು ಕನೆಕ್ಟ್ ಆಗ್ತಿರಲ್ಲ ಗುರು. ಬಟ್ ಪ್ರಸಿದ್ಧ ಕೃಷ್ಣ ಅವ್ರ ಬೌಲಿಂಗಲ್ಲಿ ತಿಲಕ್ ವರ್ಮಾ ಅವ್ರು ಔಟ್ ಆಗ್ತಾರೆ. 6 ಹೊಡಿಯೋಕ್ಕೆ ಹೋಗಿ ಔಟ್ ಆಗ್ತಾರೆ. ರಾಹುಲ್ ತೆವಾಟಿ ಅವರು ಆರಾಮ್ಸಾಗಿ ಕ್ಯಾಚ್ ಹಿಡಿತಾರೆ. ಬಟ್ ಇವರು ಮತ್ತು ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಇದ್ದಾಗ ಒಳ್ಳೆ ಹೋಪ್ ಇತ್ತು. ಆಮೇಲೆ ಇಬ್ಬರು ಕನ್ವೀನಿಯೆಂಟಾಗಿ ಆಡ್ತಿದ್ರು. ತಿಲಕ್ ವರ್ಮಾ ಅವ್ರಿಗೆ ಕನೆಕ್ಟ್ ಆಗ್ತಿರ್ಲಿಲ್ಲ. ಸೂರ್ಯಕುಮಾರ್ ಯಾದವ್ ಅವರು ಸಖತ್ತಾಗಿ ಆಡ್ತಿದ್ರು. ಇವರು ಶಾರ್ಟ್ಗಳು, 6 ಲೆಗ್ ಸೈಡಿಗೆ ಬಾಡಿ ಲೈನ್ ಬೌನ್ಸರ್ ಹಾಕಿದಾಗ ಲೆಗ್ ಸೈಡ್ ಹೊಡಿತಾರಲ್ಲ ಗುರು, ಶಾರ್ಟ್ ಮಾತ್ರ ಸಖತ್ತಾಗಿರತ್ತೆ ಗುರು. ಯಾರು ಹೊಡಿಯಲ್ಲ ಆ ಥರ ಜಾಸ್ತಿ. ಇವ್ರಿಗೆ ಮಾಮೂಲಿ ಬಾಲ್ ತಲೆಗೆಲ್ಲ ತಾಗುತ್ತೆ. ಆಮೇಲೆ ಸ್ವಲ್ಪ ಗುರು ಸೂರ್ಯಕುಮಾರ್ ಯಾದವ್ ಅವರು ಇನ್ನು ಸ್ವಲ್ಪ ಇದ್ದಿರೋ ಮ್ಯಾಚ್ನ ಮುಗಿಸ್ಬಿಡ್ತಿರು. ಬಟ್ ಅವರು ಔಟ್ ಆಗಿಬಿಡ್ತಾರೆ ಗುರು ನಮ್ಮ ಪ್ರಸಿದ್ಧ ಕೃಷ್ಣ ಅವ್ರ ಬೌಲಿಂಗಲ್ಲಿ. ಅದು ಬೇಜಾರಾಯಿತು. ಆಮೇಲೆ ಹಾರ್ದಿಕ್ ಪಾಂಡ್ಯ ಅವರಿಂದನೂ ಅಷ್ಟು ಪರ್ಫಾರ್ಮೆನ್ಸ್ ಬರಲಿಲ್ಲ. ಆಮೇಲೆ ನಮ್ಮ ರಾಬಿನ್ ಮಿನ್ಸ್ ಅವ್ರ ಕಡೆಯಿಂದನೂ ಸಹ ಅಷ್ಟೇನು ಪರ್ಫಾರ್ಮೆನ್ಸ್ ಬರಲಿಲ್ಲ. ಬಟ್ ಈಗ GT ಬೌಲಿಂಗ್ನ ಮೆಚ್ಕೊಳ್ಳೇಬೇಕು ಗುರು. ನಮ್ಮ ಪ್ರಸಿದ್ಧ ಕೃಷ್ಣ ಅವ್ರ ಬೌಲಿಂಗ್ನ ಮೆಚ್ಕೊಳ್ಳೇಬೇಕು ಗುರು. 4 ಓವರು 18 ರನ್ನು 2 ವಿಕೆಟ್, ಈ ಥರ 197 ಟಾರ್ಗೆಟ್ ಇದ್ದಾಗ ಇಷ್ಟು ಹೊಡೆಸ್ಕೊಂಡ್ರೆ ಗುರು ಮಾತ್ರ ಒಂದು ಟೀಮ್ ಕ್ಯಾಪ್ಟನ್ ಅಂತೂ ಫುಲ್ ಖುಷಿಯಾಗಿರ್ತಾರೆ. ಪ್ರಸಿದ್ಧ ಕೃಷ್ಣ ಅವ್ರು ಮೊದಲೆಲ್ಲ ಇಷ್ಟೆಲ್ಲ ಕಮ್ಮಿ ಎಕಾನಮಿ ಎಲ್ಲ ಕೊಡ್ತಿರ್ಲಿಲ್ಲ. ಇವತ್ತು ಪರ್ಫೆಕ್ಟ್ ಪ್ಲಾನಿಂಗ್ ಇತ್ತು ಗುರು. ಸ್ಲೋವರ್ ಬಾಲೇ ಹಾಕ್ತಿದ್ರು.
ಅದು ಮುಂಬೈ ಇಂಡಿಯನ್ಸ್ ಅವರೇ ಈ ಥರ ಮಾಡಬೇಕು ಅಂತ ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ತೋರಿಸ್ಕೊಟ್ರು. ಇವ್ರು ಅದನ್ನೇ ಫಾಲೋ ಮಾಡಿದ್ರು ಅಷ್ಟೇ. GT ಅವರು ನೋಡಿ ಗುರು, ಇವತ್ತು ರಶೀದ್ ಖಾನ್ ಅವ್ರಿಗೆ ಕೊಟ್ಟಿರೋದೇ 2 ಓವರು, ಸಾಯಿ ಕಿಶೋರ್ ಅವ್ರು ಸ್ಪಿನ್ನರ್ ಆಗಿ 4 ಓವರ್ ಕಂಪ್ಲೀಟ್ ಮಾಡಿದ್ದಾರೆ. ಆದರೆ ರಶೀದ್ ಖಾನ್ ಅವ್ರು ಎಂಥ ಬೌಲರ್ ಗುರು, ಎಂಥ ಪಿಚ್ಚಲ್ಲಿ ಆಡೋರಿಗೆ 4 ಓವರ್ ಕೊಟ್ಟೇ ಕೊಡ್ತಾರೆ. ಬಟ್ ಶುಭ್ಮನ್ ಗಿಲ್ ಅವರು ಈ ಒಂದು ಮ್ಯಾಚಲ್ಲಿ ಕೊಡಲಿಲ್ಲ. ಮುಂಬೈ ಇಂಡಿಯನ್ಸ್ ಅವರು ಸೋತಿದ್ದಾರೆ. ನೆಕ್ಸ್ಟ್ ಮ್ಯಾಚು KKR ಮೇಲಿದೆ. ಆ ಮ್ಯಾಚಲ್ಲಿ ಕಮ್ ಬ್ಯಾಕ್ ಆಡಲೇಬೇಕು. ಇದು ಮುಂಬೈ ಇಂಡಿಯನ್ಸ್ ಅವ್ರಿಗೆಲ್ಲ ಹೊಸದಲ್ಲ ಗುರು, ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನ್ಕೋತೀನಿ. ಗೈಸ್, ಈ ಮ್ಯಾಚ್ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಹಂಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಗೈಸ್, ಜೈ ಹಿಂದ್, ವಂದೇ ಮಾತರಂ.